ಎಂ ಪಿನ ಏನು ಕೇಳಬೇಕು ಅನ್ನೋದು ನೀವು ಸ್ವಲ್ಪ ಆರೋಪ ಮಾಡಿರುವಂಥದ್ದು ಸರ್. ನಾನು ರಾಜಾರೋಷವಾಗಿ ಮಾತಾಡ್ತಾರೆ. ಏನು ಇದಕ್ಕೆ MP ಕೂಡ ಅಡ್ಡಿಪಡಿಸ್ತಾರೆ ಅನ್ನೋ ಯಾವುದಕ್ಕೆ ಮಾತಾಡಿದ್ರು, ಊಟ ಕೊಡೋದಕ್ಕೆ. ಯಾರು ಊಟ ಸಂದೀಪ್ ಕೊಡೋದು? ರೆಡ್ಡಿ ಅವರು ಸರ್. ಊಟ ಕೊಡೋದು ಯಾರ್ರಿ? ಅವರು ಊಟ ಕೊಡ್ತಾರೆ. ಸಂಸದರು ಯಾವುದೇ ರೀತಿ ಒಂದು ಗೊಂದಲ ಪಡಬೇಡಿ, ನಾನು ಚುನಾವಣೆಗೆ ಬರಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ರಾಜಾರೋಷವಾಗಿ ಸಂದೀಪ್ ರೆಡ್ಡಿ ಅವರು. ಆಕ್ಚುಲಿ ಸಂಸದರನ್ನಲ್ಲ ಸರ್, ಅದು ಶಾಸಕರಿಗೆ ಶಾಸಕರಿಗೂ ಹೇಳಿದ್ದಾರೆ ಸರ್, ಸಂಸದರಿಗೂ ಹೇಳಿದ್ದಾರೆ. ಸಂಸದರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ಅದರಲ್ಲಿ. ನಾನು ಹೇಳಿದ್ದೇನಂತ ಕೊಡಬಾರ್ದು ಅಂತ ಅಲ್ಲ, ಅಡ್ಡಿಪಡಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ, ಸಂಸದರು ಮಾಡಿದ್ದಾರೆ, ಶಾಸಕರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಯಾರೋ ಮಾಡಿದ್ದಾರೆ, ಕೈ ಕಾಣದ ಕೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಾಪ ತಾವು ಮಾರ್ಗದರ್ಶನ ಮಾಡಿ ಅವರಿಗೆ ಯಾರು ಅಂಡ್ರಲ್ಲಿ ಬರ್ತದೆ, ರಾಜ್ಯ ಸರ್ಕಾರದಲ್ಲಿ ಬರ್ತದ, ಕೇಂದ್ರ ಸರ್ಕಾರದ. ಆಮೇಲೆ ನಾನು ಅಂಥ ಚೀಪ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಾನು ಮಂತ್ರಿ ಇದ್ದಾಗೇ ಕ್ಲಾಸ್ ರೂಮ್ ಮಾಡ್ತೀನಿ ಅಣ್ಣ ಅಂತ ಹೇಳ್ದ. ಅವಾಗ ನೋಡಪ್ಪ, ನಾನು ವಾಪಸಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ, ಅವ್ರು ಮಾಡಿಕೊಡ್ತಾರೆ. ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು, ಐ ವಿಲ್ ವೆಲ್ಕಮ್ ಯುವರ್ ಡಿಸಿಷನ್. DDPIಗೆ ಹೇಳ್ತೀನಿ, ನೀನು ಯಾವ ಹಳ್ಳಿ ಬೇಕೋ ಹೇಳು, ಯಾವ ಊರು ಬೇಕು ಹೇಳು, ಪೂರ್ಣವಾಗಿ ನೀನೇ ಕಟ್ಟು ಅಂತ ನಾನು ಹೇಳಿದೆ. ಇನ್ಫ್ಯಾಕ್ಟ್ ನಾನು ಎಲ್ಲರ ಹತ್ರನೂ ಹೋಗಿ ಬೇಡಿಕೆ ಇಡ್ತಾ ಇದ್ದೀನಿ, ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತೇಳಿ. ಊಟ ಕೊಡೋದಕ್ಕೆ ಬೇಡ ಅಂತೀವ? ನೋಡ್ರಿ, ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾನೆ ಹುಡುಗ. ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿತ್ತು ಏನಾದರೂ ಇವರಿಗೆ ಗಮನ ಇದೆಯಾ? ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳು ಪರಿಸ್ಥಿತಿ. ನೀವೆಲ್ಲ ನಿಮಗೆ ಗೊತ್ತಿದೆ, ನಾರಾಯಣಸ್ವಾಮಿ ಅವರು ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ಬಲ್ಲಿ ಚೇಂಜ್ ಮಾಡಿಸಿದ್ದು? ಸಿಟಿಸನ್ ಕ್ಲಬ್ಬಿಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡ ಯಾರು ಕಟ್ಟಿರೋದು? ಅದು